ಇವತ್ತು ನಾನು ಮಾತಾಡ್ತಿರೋ ಪ್ರಾಡಕ್ಟ್ ಇದು ವೆಟ್ ಅಂಡ್ ವೈಲ್ಡ್ ರವರ ಅಲ್ಟಿಮೇಟ್ ಬ್ರೋ ಕಿಟ್. ಇದರಲ್ಲಿ 3 ಈ ತರ 2 ಪೌಡರ್ ಫಾರ್ಮ್ಯಾಟ್ ಅಲ್ಲಿ, ಒಂದು ವ್ಯಾಕ್ಸ್ ಫಾರ್ಮ್ಯಾಟ್ ಅಲ್ಲಿ ಪ್ರಾಡಕ್ಟ್ ಬರುತ್ತೆ. ಸೊ ಇದರಲ್ಲಿ ಒಂದು ಲೈಟ್ ಬ್ರೌನ್ ಕಲರ್, ಒಂದು ಸ್ವಲ್ಪ ಗ್ರೇಯಿಶ್ ಡಾರ್ಕ್ ಬ್ರೌನ್ ಕಲರ್, ಮತ್ತೊಂದು ವ್ಯಾಕ್ಸ್ ಬರುತ್ತೆ. ಆಕ್ಚುಲಿ ಅದು ವೈಟ್ ಕಲರ್ ಅಲ್ಲಿದೆ, ಬಟ್ ವ್ಯಾಕ್ಸ್ ನಂಗೆ ಅಷ್ಟೊಂದು ಯೂಸ್ ಬರ್ಲಿಲ್ಲ. ಯಾಕಂತ ಮುಂದೆ ಹೇಳ್ತೀನಿ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನನಗೆ ಐಬ್ರೋಸ್ ತುಂಬಾ ಕಡಿಮೆ ಇದೆ, ತುಂಬಾ ಸ್ಪಾರ್ಸ್ ಆಗಿದೆ. ಕೆಲವು ಕಡೆ ನನ್ನದು ಐಬ್ರೋಸೇ ಇಲ್ಲ. ಸೊ ನಾನು ಯಾವಾಗ್ಲೂ ಒಂದು ಐಬ್ರೋ ಪೆನ್ಸಿಲ್ ಅಥವಾ ಐಬ್ರೋ ಜೆಲ್ ಅಥವಾ ಐಬ್ರೋ ಮಸ್ಕಾರ ಅಥವಾ ಈ ತರ ಐಬ್ರೋಸ್ ಕಿಟ್ಗಳನ್ನ ಯಾವಾಗ್ಲೂ ನನ್ನ ವ್ಯಾನಿಟಿಯಲ್ಲಿ ನಾನು ಇಟ್ಕೊಂಡಿರ್ತೀನಿ. ಆ್ಯಂಡ್ ನಾನು ಡೇ ಟು ಡೇ ಯೂಸಿಗೂ ನಾನು ಐಬ್ರೋಸ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತೀನಿ. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ನನ್ನ ಮುಖ ಸಿಮೆಟ್ರಿಕ್ ಆಗಿ ಕಾಣಲಿಕ್ಕೆ ಐಬ್ರೋ ಪ್ರಾಡಕ್ಟ್ ನನಗೆ ಬೇಕೇ ಬೇಕು ನನ್ನ ಲೈಫಲ್ಲಿ. ಸೊ ಅದಿಲ್ಲದೆ ನನ್ನ ಮುಖ ವಿಯರ್ಡ್ ಆಗಿ ಕಾಣಿಸುತ್ತೆ ಆ್ಯಂಡ್ ಕಂಪ್ಲೀಟ್ ಆಗಿ ಕಾಣಿಸಲ್ಲ ಅಂತ ನನ್ನ ಅನಿಸಿಕೆ. ಈ ಪ್ರಾಡಕ್ಟ್ ನಾನು ಐ ಥಿಂಕ್ ಒಂದು 3 years ಬ್ಯಾಕ್ ತಗೊಂಡಿದ್ದು ಆ್ಯಂಡ್ ಇನ್ನೂ ಹಾಗೆ ಇದೆ. 2 ಪೌಡರ್ಸ್ಗಳಲ್ಲಿ ಡೆಂಟ್ ಬರ್ತಾ ಇದೆ ಸ್ವಲ್ಪ. ಸೊ ಯಾಕಂದ್ರೆ ನಾನು ಅಷ್ಟೊಂದು ಯೂಸ್ ಮಾಡಿದ್ದೀನಿ. ಈ ಪೌಡರ್ ಬ್ರಾ ಪ್ರಾಡಕ್ಟ್ ನಾನು ಯೂಶ್ವಲಿ ಯಾವುದಾದ್ರೂ ಒಳ್ಳೆ ಒಕೇಶನ್, ಸ್ಪೆಷಲ್ ಒಕೇಶನ್ಸಿಗಂತ ಇಟ್ಟಿದ್ದೀನಿ. ಡೇ ಟು ಡೇ ಲೈಫಲ್ಲಿ ನಾನು ಪೆನ್ಸಿಲ್ಸ್ಗಳನ್ನ ಯೂಸ್ ಮಾಡ್ತೀನಿ. ಇದನ್ನ ಯಾಕೆ ಯೂಸ್ ಮಾಡ್ತೀನಿ ಅಂದರೆ, ಇದರಲ್ಲಿ ನನ್ನ ಐಬ್ರೋಸ್ ಅನ್ನ ನಾನು ತುಂಬಾ ಪ್ರಿಸಿಷನ್ಲಿ ನಾನು ಅಪ್ಲೈ ಮಾಡ್ಬೋದು. ಆ್ಯಂಡ್ ಎಲ್ಲೆಲ್ಲ ಹೇರ್ ಎಲ್ಲ ಅಲ್ಲೆಲ್ಲ ಈ ಪೌಡರ್ ಇದೆಯಲ್ಲ, ಒಂದ್ಸರ್ತಿ ಕೂತ್ರೆ ಅಲ್ಲಿಂದ ಅಲ್ಗಾಡಲ್ಲ. ಆ್ಯಂಡ್ ಇಟ್ ವಿಲ್ ಸ್ಟೇ ಫಾರ್ ಅ ಲಾಂಗ್ ಟೈಮ್. ತುಂಬಾ ಲಾಂಗ್ ಲಾಸ್ಟಿಂಗ್ ಆಗಿದೆ. ಇದನ್ನು ನಾನು ಬೆಳಗ್ಗೆ ಹಚ್ಚಿದ್ರೆ ಈವ್ನಿಂಗ್ ವರ್ಗೂ ನನಗೆ ನನ್ನ ಐಬ್ರೋಸ್ ಬಗ್ಗೆ ಟೆನ್ಷನ್ ಮಾಡ್ಬೇಕಂತಾನೆ ಇಲ್ಲ. ಎಲ್ಲಿ ನನ್ನ ಐಬ್ರೋಸ್ ಇಲ್ಲದೆ ಇರೋದು ಕಾಣುತ್ತಾ ಅಂತ ನಾನು ಟೆನ್ಷನ್ ಮಾಡ್ಬೇಕಂತಾನೆ ಇಲ್ಲ. ಯಾಕಂದ್ರೆ ದಿಸ್ ವಿಲ್ ಟೇಕ್ ಕೇರ್ ಆಫ್ ಇಟ್. ಇದರಲ್ಲಿ ಆಕ್ಚುಲಿ ನಾನು ಅವಾಗ ಹೇಳ್ದಾಗೆ ಏನೆಲ್ಲ ಬರುತ್ತೆ ಅಂತ ಹೇಳ್ತೀನಿ. ಒಂದು ವ್ಯಾಕ್ಸ್ ಪ್ರಾಡಕ್ಟ್, 2 ಬ್ರಾ ಪ್ರಾಡಕ್ಟ್, ಆ್ಯಂಡ್ ಇದರಲ್ಲಿ ಒಂದು ಸ್ಪೂಲಿ ಕೊಟ್ಟಿದ್ದಾರೆ. ಆ ಸ್ಪೂಲಿ ಜೊತೆನೆ ಬ್ರಷ್ ಬರುತ್ತೆ. ಸೊ ನಿಮಗೆ ಬೇರೆ ಎಕ್ಸ್ಟ್ರಾ ಒಂದು ಸ್ಪೂಲಿ ಬ್ರಷ್, ಐಬ್ರೋ ಬ್ರಷ್ ಏನು ಬೇಕಂತ ಇಲ್ಲ. ಆ್ಯಂಡ್ ಇದರಲ್ಲಿ ನಾನು ಇನ್ನೊಂದು ಪ್ರಾಡಕ್ಟ್ ಅನ್ನ ಹೊರಗೆ ಹಾಕಿದ್ದೀನಿ. ಆಕ್ಚುಲಿ ಇದರಲ್ಲಿ ಐಬ್ರೋ ಪ್ಲಕ್ಕರ್ ಕೂಡ ಬರುತ್ತೆ. ನಿಮಗೆ ಎಲ್ಲಾದ್ರೂ ಎಕ್ಸ್ಟ್ರಾಸ್ ಬಂದಿದೆ ಅಂತ ಅನ್ಸಿದ್ರೆ ನೀವು ಫಸ್ಟ್ ಅದನ್ನ ಪ್ಲಕ್ ಮಾಡಿ, ಆಮೇಲೆ ನಾನು ಯೂಶ್ವಲಿ ಏನ್ ಮಾಡ್ತೀನಿ ಅಂದ್ರೆ, ಫಸ್ಟ್ ಈ ಸೈಡಲ್ಲಿ, ಸ್ಪೂಲಿ ಸೈಡಲ್ಲಿ ಚಿಕ್ಕ ಪುಟ್ಟ ಬ್ರಷ್ ಕೊಟ್ಟಿದ್ದಾರೆ. ದ್ಯಾಟ್ ಇಸ್ ಒನ್ ಮೋರ್ ಥಿಂಗ್. ಓಕೆ, ಈ ಸ್ಪೂಲಿ ಸೈಡಿಂದ ಫಸ್ಟ್ ನಾನು ಒಳ್ಳೆ ಮಾಡಿ ನನ್ನ ಐಬ್ರೋ ಹೇರ್ಗಳನ್ನ ಮೇಲೆ ಬ್ರಷ್ ಮಾಡ್ತೀನಿ, ಬೇಲಕ್ಕೆ ಹೀಗೆ ಬ್ರಷ್ ಮಾಡ್ತೀನಿ. ಆ್ಯಂಡ್ ಸ್ವಲ್ಪ ಆಂಗ್ಯುಲರ್ ಫಾರ್ಮಲ್ಲಿ ಬ್ರಷ್ ಮಾಡ್ತೀನಿ. ಸೊ ಸ್ಟ್ರೈಟ್ ಆಗಿ ಹೀಗೆ ಬ್ರಷ್ ಮಾಡಲ್ಲ, ಸ್ವಲ್ಪ ಹೀಗೆ ಹಿಡ್ಕೊಂಡು ಹೀಗೆ ಬ್ರಷ್ ಮಾಡ್ತೀನಿ. ಓಕೆ, ಯಾವ ಸೈಡ್ ನನ್ನ ಹೇರ್ ಗ್ರೋತ್ ಇದೆ ಆ ಸೈಡಿಗೆ ನಾನು ಹೀಗೆ 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 ಬ್ರಷ್ ಮಾಡ್ಕೊಂಡು ಬರ್ತೀನಿ. ಆ್ಯಂಡ್ ಅದಾದ ನಂತರ ಈ ಥರ ಆಂಗ್ಯುಲರ್ ಸೈಡ್ ಇದೆಯಲ್ಲ, ನಿಮ್ಗೆ ಎಷ್ಟು ಕಾಣಿಸ್ತಿದೆ ನಂಗೆ ಗೊತ್ತಿಲ್ಲ ನೋಡಿ. ಸೊ ಈ ಥರ ಇದೆ ಇದರದ್ದು ಬ್ರಷ್. ಸೊ ಈ ಆಂಗ್ಯುಲರ್ ಸೈಡಿಂದ ನಾನು ಸ್ಟ್ರೋಕ್ಸ್ಗಳನ್ನು ಹಚ್ತಾ ಬರ್ತೀನಿ. ಯೂಶ್ವಲಿ ನನ್ನ ಈ ಹೇರಿಗೆ ಇದೆಯಲ್ಲ, ಫ್ರಂಟ್ ಹೇರಿಗೆ ನಾನು ಈ ಲೈಟ್ ಕಲರ್ ಅನ್ನ ಮಾತ್ರ ಬಳಸ್ತೀನಿ. ಆ್ಯಂಡ್ ನಾನು ಈ ಕಡೆ ಬರುವಾಗ ಸ್ವಲ್ಪ ಡಾರ್ಕರ್ ಕಲರ್ ಅನ್ನ, ಈ ಡಾರ್ಕ್ ಬ್ರೌನ್ ಇದೆಯಲ್ಲ ಅದನ್ನ ಇದ್ರ ಜೊತೆ ಮಿಕ್ಸ್ ಮಾಡಿಬಿಟ್ಟು ಇಲ್ಲಿಗೆ ಹಚ್ತೀನಿ. ಯಾಕಂದ್ರೆ ಇಲ್ಲಿ ನನ್ನ ಕೂದಲು ಕಡಿಮೆ ಇದೆ ಆ್ಯಂಡ್ ಈ ಕಡೆ ಕೂದಲು ಸ್ವಲ್ಪ ಡಾರ್ಕ್ ಆಗಿ ಇರೋದ್ರಿಂದ, ನ್ಯಾಚುರಲಿ ಡಾರ್ಕ್ ಆಗಿರುತ್ತೆ. ಸೊ ಅದಕ್ಕಾಗಿ ಹಾಗೆ ಹಚ್ತೀನಿ. ಸೊ ಜಸ್ಟ್ ಈ ತರ ಸ್ಟ್ರೋಕ್ಸ್ ಇಲ್ಲಿ ಕೊಡ್ತೀನಿ. ಇಲ್ಲಿ ಬರುವಾಗ ಐ ಚೇಂಜ್ ಮೈ ಆಂಗಲ್, ಈ ತರ ಆಂಗಲ್ ಇಟ್ಕೊಂಡು ಹೀಗೆ ಸ್ಟ್ರೋಕ್ಸ್ ಹಾಕ್ತೀನಿ. ಯಾಕಂದ್ರೆ ನನ್ನ ಕೂದಲು ಅಲ್ಲಿ ಇಲ್ಲ ಅಂತ. ದ್ಯಾಟ್ಸ್ ದ ಓನ್ಲಿ ರೀಸನ್. ನಿಮ್ಗೆ ಹೇಗೆ ಬೇಕು ಹಾಗೆ ಹಚ್ಕೊಳ್ಬಹುದು, ಬಟ್ ಈ ತರ ಹಚ್ಚೋದ್ರಿಂದ ಸ್ವಲ್ಪ ಉದ್ದಕ್ಕೆ ಹಚ್ಚುವ ಚಾನ್ಸಸ್ ಇದೆ. ಸೊ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ನಾನು ಈ ತರ ಹಚ್ತೀನಿ. ಓಕೆ, ಇದನ್ನ ಹಚ್ಚಿದ ಕೂಡಲೇ ನಿಮ್ಮ ಐಬ್ರೋಸ್ ಅಲ್ಲಿ ಟ್ರಾನ್ಸ್ಫಾರ್ಮೇಶನ್ ನಿಮ್ಗೆ ಕಾಣ್ಬೋದು. ನಾನು ಕೂಡ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನನ್ನ ಐಬ್ರೋಸ್ಗಳು ಹೇಗೆ ಎಷ್ಟು ಕಡಿಮೆ ಇದ್ದದ್ದು ಎಷ್ಟು ಚೆನ್ನಾಗಿ ಈಗ ಕಾಣಿಸ್ತಿದೆ ಅಂತ. ಸೊ ದಿಸ್ ಇಸ್ ದ ಸೀಕ್ರೆಟ್ ಆಫ್ ಮೈ ಐಬ್ರೋಸ್. ಆಕ್ಚುಲಿ ಇದರ ಲಿಂಕ್ ನಂಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಇದನ್ನೀಗ ಐ ಥಿಂಕ್ ಇಂಡಿಯಾದಲ್ಲಿ ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ನಂಗೆ ಗೊತ್ತಿಲ್ಲ ಹೊರ ದೇಶದಲ್ಲಿ ಇದು ಸಿಗುತ್ತಾ ಇಲ್ವಾ ಅಂತ. ಬಟ್ ನಂಗೆ ಲಿಂಕ್ ಎಲ್ಲೂ ಸಿಗ್ತಾ ಇಲ್ಲ, ಎಲ್ಲ ಕರೆಂಟ್ಲಿ ಅನ್ಅವೈಲೇಬಲ್ ಅಂತಾನೆ ಇದೆ. ಆಕ್ಚುಲಿ ಇದಕ್ಕೆ ನಾನು ಐ ಥಿಂಕ್ 550 rupees ಏನೋ ಕೊಟ್ಟಿದ್ದೆ ಅವಾಗ, ಆ್ಯಂಡ್ ಡಿಸ್ಕೌಂಟ್ ಆಗಿಬಿಟ್ಟು 400 ಎಲ್ಲ ಕೊಟ್ಟಿರ್ಬೋದು. ಬಟ್ ಇದೇ ನೀವು ಬಳಸ್ಬೇಕಂತಿಲ್ಲ. ತುಂಬಾ ಐಬ್ರೋ ಪ್ರಾಡಕ್ಟ್ಸ್ಗಳು ಈ ತರ ವ್ಯಾಕ್ಸ್ ಹಾಗೂ ಪೌಡರ್ ಇರೋ ಪ್ರಾಡಕ್ಟ್ಸ್ಗಳು ಮಾರ್ಕೆಟಲ್ಲಿ ಇದೆ. ಐ ಥಿಂಕ್ ಫೇಸಸ್ ಕ್ಯಾನಡಾದೊಂದಿದೆ ಆ್ಯಂಡ್ ಲಾರಿಯಲ್ ಪ್ಯಾರಿಸ್ ಇದೊಂದಿದೆ. ನಾನು ಅದನ್ನೆಲ್ಲ ಟ್ರೈ ಮಾಡಿಲ್ಲ. ನಿಮಗೆ ಬೇಕಾದರೆ ಆ ಪ್ರಾಡಕ್ಟ್ಸ್ ಅನ್ನು ನಾನು ತಂದು ಟ್ರೈ ಮಾಡುವ ಚಾನ್ಸಸ್ ಇದೆ. ಯಾಕಂದ್ರೆ ನಾನೀಗ ಯಾಕೆ ಟ್ರೈ ಮಾಡ್ತಿಲ್ಲ ಅಂದ್ರೆ, ಇದರಲ್ಲೇ ನಂದು ತುಂಬಾ ಉಳ್ಕೊಂಡಿದೆ ಆ್ಯಂಡ್ ಐ ಡೋಂಟ್ ವಾಂಟ್ ಟು ವೇಸ್ಟ್ ದಿಸ್ ಪ್ರಾಡಕ್ಟ್. ಯಾಕಂದ್ರೆ ನನಗೆ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದೆ ಆ್ಯಂಡ್ ವರ್ಕ್ ಆಗ್ತಾನೂ ಇದೆ ಇನ್ನೂ ಕೂಡ. ಸೊ ಲೆಟ್ ಮಿ ಟ್ರೈ. ನನಗೆ ಬೇರೆ ಯಾವುದಾದ್ರು ಬ್ರಾ ಪ್ರಾಡಕ್ಟ್, ಸ್ವಿಸ್ ಬ್ಯೂಟಿ ಅವರದ್ದು ಕೂಡ ಒಂದು ಬ್ರೋ ಪ್ರಾಡಕ್ಟ್ ಇದೆ. ಐ ಥಿಂಕ್ ಇಟ್ಸ್ ವೆರಿ
ಇನ್ಎಕ್ಸ್ಪೆನ್ಸಿವ್. ಅದನ್ನ ಬೇಕಾದ್ರೆ ತರಿಸಿ ನಾನು ಟ್ರೈ ಮಾಡಿ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಇದರಲ್ಲಿ ನನಗೆ ವ್ಯಾಕ್ಸ್ ಮಾತ್ರ ವರ್ಕ್ ಮಾಡಿಲ್ಲ, ಯಾಕಂದ್ರೆ ನಾನು ತರಿಸುವಾಗಲೇ ನಾನು ವ್ಯಾಕ್ಸ್ ಅನ್ನ ಟ್ರೈ ಮಾಡಿದೆ. ವ್ಯಾಕ್ಸ್ ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ ನಾವು ಈ ಪೌಡರ್ ಪ್ರಾಡಕ್ಟ್ಸ್ ಗಳ ಹಚ್ಚಿದ ನಂತರ ವ್ಯಾಕ್ಸ್ ಇಂದ ನಮ್ಮ ಐಬ್ರೋ ಹೇರ್ ಅನ್ನ ಸೆಟ್ ಮಾಡ್ಲಿಕ್ಕೆ, ಆ ಪೌಡರ್ ಆ ಪ್ಲೇಸ್ ಅಲ್ಲೇ ಇರ್ಲಿಕ್ಕೆ ಹಾಗೂ ನಮ್ಮ ಐಬ್ರೋಸ್ ಅನ್ನ ಸ್ವಲ್ಪ ಈ ತರ ಸ್ಟ್ರೈಟ್ ಆಗಿ ಸ್ಟ್ರೋಕ್ಸ್ ಕೊಟ್ಟು ಸೆಟ್ ಮಾಡ್ಲಿಕ್ಕೆ ನಾವು ಈ ವ್ಯಾಕ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಬಟ್ ಈ ವ್ಯಾಕ್ಸ್ ಡ್ರೈ ಡೌನ್ ಆಗಿತ್ತು ಅಂಡ್ ಈಗ್ಲೂ ನಾನು ಎಷ್ಟು ಅದನ್ನ ಸ್ಕೂಪ್ ಔಟ್ ಮಾಡಿದ್ರು ಅದು ಬರ್ತಾ ಇಲ್ಲ ಅಂಡ್ ತುಂಬಾ ಡ್ರೈ ಆಗಿದೆ, ತುಂಬಾ ಥಿಕ್ ಆಗಿ ಪೌಡರ್ ರೀತಿ ಬರ್ತಾ ಇದೆ ಅಂಡ್ ಐ ಡೆಂಟ್ ಲೈಕ್ ದ ವ್ಯಾಕ್ಸ್. ಅದೊಂದು ಫ್ಯಾಕ್ಟ್, ಅದನ್ನ ನಾನು ನಿಮ್ಗೆ ಹೇಳಲೇಬೇಕಲ್ವಾ. ಅದನ್ನ ಬಿಟ್ಟು ಬೇರೆ ಏನು ನನಗೆ ಇದರಲ್ಲಿ ನೆಗೆಟಿವ್ಸ್ ಕಾಣಲಿಲ್ಲ. ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ಸ್ ಅಂತಾನೆ ಹೇಳ್ಬೋದು. 3 ವರ್ಷ ಆಯ್ತು ನಾನು ಇನ್ನೂ ಇದನ್ನ ಯೂಸ್ ಮಾಡ್ತಿದ್ದೀನಿ ಅಂಡ್ ಅಷ್ಟು ಯೂಸೇಜ್ ಕೂಡ ಆಗಿಲ್ಲ. ನೋಡಿ ಅಂತೆ ಹೇಗಿದೆ ಹಾಗಿದೆ, ಸ್ವಲ್ಪ ಡೆಂಟ್ ಬರ್ಲಿಕ್ಕೆ ಈಗ ಸ್ಟಾರ್ಟ್ ಆಗಿದೆ ಅಷ್ಟೇ. ಎಷ್ಟು ಯೂಸ್ ಮಾಡಿದೀಯ ಅಮ್ಮ ಹಾಗಾದ್ರೆ ಅಂತ ನೀವು ಕೇಳಿದ್ರೆ, ಐ ಥಿಂಕ್ ಆಲ್ಮೋಸ್ಟ್ 150 times and it's still going strong. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. Till then, take care, love you all, bye bye.